ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 52ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಸುದೀರ್ಘ ದಿನಗಳ ಅಂತರದ ನಡುವೆ ನಿನ್ನೆ ಮತ್ತು ಈ ದಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಸುದೀರ್ಘ ಅಂತರದ ದಿನದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಶಕ್ತಿ ಕೇಂದ್ರ ಮತ್ತು ಕೇಂದ್ರ ಬಿಂದುವಾದಂತಹ ಧರ್ಮ ಜ್ಯೋತಿ ಸ್ತಂಭವನ್ನು ನಿರ್ಮಾಣ ಮಾಡಲು ಈ ಸಮಯವನ್ನು ಬಳಸಿಕೊಂಡಿರುತ್ತೇನೆ. ಪ್ರಸ್ತುತ ಹಾಗೂ ಈ ದಿನ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ ಎಂದು 3 ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಎಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯ ಪಟ್ಟಣದಮ್ಮ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಹಾಗೂ ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ವೃಕ್ಷಗಳಾದಂತಹ ಶ್ರೀ ತುಳಸಿ ಮಾತಾ, ಶ್ರೀ ಬೇವು ಬಿಲ್ವ ಬನ್ನಿ ಮಾತಾ, ಹರಳಿ ಹಾಲ ಹತ್ತಿ ಮರದ ಮಾತಾ ಹಾಗೂ ಗರಿಕೆ ಮುತ್ತುಗ ಉತ್ತರಾಣಿಕೆ ಎಕ್ಕದ ಮಾತಾ ಹಾಗೂ ಈ ಕ್ಷೇತ್ರದಲ್ಲಿರುವ ಅಸಂಖ್ಯಾತ ಶ್ರೀ ಪಿಪಿಡಿ ಕ್ಷೇತ್ರ ವನಸಿರಿ ವೃಕ್ಷ ಮಾತೆಯನ್ನು ಕಂಗು, ತೆಂಗು, ಕಣಗಿಲೆ, ಮಲ್ಲಿಗೆ, ಶ್ರೀಗಂಧ ಎಂಬಿತ್ಯಾದಿಯಾಗಿ ಅಸಂಖ್ಯಾತ ಈ ಕ್ಷೇತ್ರದಲ್ಲಿರತಕ್ಕಂತಹ ನವಗ್ರಹ ವೃಕ್ಷಗಳಾದಿಯಾಗಿ ಈ ಕ್ಷೇತ್ರದ ವನಸಿರಿಯ ವೃಕ್ಷ ಮಾತೆಯನ್ನು ಸ್ಮರಿಸುತ್ತಾ ಇಂದು 52ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ 51ನೇ ಸುತ್ತಿನ ಪಾದಯಾತ್ರೆಯಲ್ಲಿ ತಿಳಿಸಿದಂತೆ ಈ ಕ್ಷೇತ್ರಕ್ಕೆ ಸಂಕ್ರಾಂತಿ ಮಹೋತ್ಸವದ ಸುದಿನಕ್ಕಾಗಿ ಪೂಜೆಗೆ ಎಂದು ಕಬ್ಬನ್ನು ನೆಡಲು ಸುಮಾರು 10,000ದಿಂದ 12,000ಗಳ ತನಕ ವಿನಿಯೋಗಿಸಿ 2 ಕಬ್ಬಿಣದ ಗ್ರಿಲ್ಗಳನ್ನು ಮಾಡಿಸಿಕೊಂಡು ಬಂದು ಈ ಕ್ಷೇತ್ರದಲ್ಲಿ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಎಡ ಮತ್ತು ಬಲಭಾಗಕ್ಕೆ ನಡೆಯಿಸಿ ಇಲ್ಲಿ ಕಬ್ಬನ್ನು ಬೆಳೆಯಲಾಗಿರುತ್ತದೆ. ಪ್ರಸ್ತುತ ಇಲ್ಲಿ ಕಾಲಕ್ರಮೇಣ ಶ್ರೀ ಸುಂದರೇಶ್ ಬಿನ್ ಗೋಪಾಲಪ್ಪನವರ ಕುಟುಂಬದವರ ಅಮೃತ ಹಸ್ತದಿಂದ ಶ್ರೀಗಂಧ ಸಸಿಯನ್ನು ನಡೆಸಲಾಗಿರುತ್ತದೆ. ಹಾಗೂ ಈ ಕ್ಷೇತ್ರದ ಐತಿಹ್ಯಕ್ಕೆ ತಕ್ಕಂತೆ ಶ್ರೀ ಪಿರಿಯಾಪಟ್ಟಣ ನೂತನ ದೇವಸ್ಥಾನದ ದೇವಮೂಲವಾದಂತೆ ಅಲ್ಲೊಂದು ಕಬ್ಬಿಣದ ಗ್ರಿಲ್ಲನ್ನು ಹಾಕಿ ಪ್ರಸ್ತುತ ಕಬ್ಬು ಸಹ ಬೆಳೆದಿರುತ್ತದೆ. ಹಾಗೂ ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 52ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಅಂದು ಈ ಕ್ಷೇತ್ರಕ್ಕೆ ಒಂದು ಶ್ರೀ ವನಸಿರಿ ಹೀಗೆ ಒಂದು ಅದ್ಭುತವಾದ ಮೆರುಗನ್ನು ನೀಡುವಂತೆ ಒಂದು ಬನ್ನೇರಘಟ್ಟ ರಸ್ತೆಯಲ್ಲಿರುವಂತಹ ಕರ್ನಾಟಕ ಸರ್ಕಾರದ ಅರಣ್ಯ ತೋಟಗಾರಿಕೆ ಇಲಾಖೆಯಿಂದ ಒಂದು ಮಲ್ಲಿಗೆ ಹೂವಿನ ಗಿಡವನ್ನು ತೆಗೆದುಕೊಂಡು ಬಂದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ನೆಡಲಾಗಿರುತ್ತದೆ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಭಾವಿಸುತ್ತೇನೆ. ಏಕೆಂದರೆ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಈ ನವಗ್ರಹ ಪುಷ್ಪಗಳ ನೆರಳು ಹಾಗೂ ಈ ಕ್ಷೇತ್ರದಲ್ಲಿರತಕ್ಕಂತಹ ಪುಷ್ಪಗಳ ಸುವಾಸನೆ, ಬನ್ನಿ ಮರದ ಕಂಪು, ಬಿಲ್ವಪತ್ರೆಯ ಕಂಪು ಹಾಗೂ ಮಲ್ಲಿಗೆ ಹೂವಿನ ಕಂಪು, ಹತ್ತಿ ಮರದ ಸುವಾಸನೆ, ಈ ರೀತಿಯಾಗಿ ಇಲ್ಲಿ ಇರತಕ್ಕಂತಹ ಸಾಕಷ್ಟು ವನಸಿರಿಯ ಒಂದು ಭಕ್ತಿಪೂರ್ವಕ ಮತ್ತು ಈ ಸುವಾಸನೆ ಭರಿತವನ್ನು ಆಸ್ವಾದಿಸುತ್ತಾ ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಗಿಡ ಮರ ಹಾಗೂ ಹಕ್ಕಿ ಪಕ್ಷಿಗಳ ನಾದವನ್ನು ಆಲಿಸುತ್ತಾ ಪಾದಯಾತ್ರೆಯನ್ನು ಮಾಡುವುದೇ ನಮ್ಮ ಅದೃಷ್ಟವೆಂದು ಭಾವಿಸುತ್ತೇನೆ. ಪ್ರಸ್ತುತ
ಈ ವಿಡಿಯೋ ಚಿತ್ರೀಕರಣದಲ್ಲಿ ಅಂದು ನಮ್ಮ ಕನಸುಗಳಂತೆ ಇಲ್ಲಿ ಒಂದು ಶ್ರೀಯುತ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರ ಅಮೃತ ಹಸ್ತದಿಂದ ಒಂದು ಮಲ್ಲಿಗೆ ಸಸಿಯನ್ನು ನಡೆಸಲಾಗಿರುತ್ತದೆ. ಪ್ರಸ್ತುತ ಈ ಸುವಾಸನೆಯನ್ನು ಈ ಕ್ಷೇತ್ರದ ಭಕ್ತಾದಿಗಳು ಬಂದು ಆಸ್ವಾದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೂ ಈ ಕ್ಷೇತ್ರಕ್ಕೆ ಹಾಗೂ ಅಮ್ಮನವರಿಗೆ ಪೂಜೆಗಳಿಗೆ ಅನುಕೂಲಕರವಾಗಲೆಂದು ಬನ್ನರಘಟ್ಟ ರಸ್ತೆಯ ತೋಟಗಾರಿಕೆ ಇಲಾಖೆಯಿಂದ ತೆಗೆದುಕೊಂಡು ಬಂದಂತಹ ದಾಸವಾಳದ ಗಿಡವನ್ನು ಸಹ ಈ ಸ್ಥಳದಲ್ಲಿ ನಡೆಸಲಾಗಿರುತ್ತದೆ. ಹಾಗೂ ಪ್ರಸ್ತುತ ಈ ದಾಸವಾಳ ಗಿಡವು ಸಾಕಷ್ಟು ಹೂವುಗಳನ್ನು ಬಿಟ್ಟಿರುವುದನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಹಾಗೂ ಪ್ರಸ್ತುತ ಇಲ್ಲಿ ಒಂದು ಗಿಡ ಇದ್ದು ಪ್ರಸ್ತುತ ಈ ಹೂವಿನ ಗಿಡಗಳನ್ನು ನಮ್ಮ ತಾಯಿ ಮತ್ತು ನನ್ನ ಶ್ರೀಮತಿಯವರಾದಂತಹ ಶ್ರೀಮತಿ ಎನ್ ಸರಿತಾ ಸತೀಶ್ ಕುಮಾರ್ ಅವರ ಅಮೃತದಿಂದ ನಡೆಸಲಾಗಿರುತ್ತದೆ. ಪ್ರಸ್ತುತ ಇಲ್ಲಿ ಒಂದು ಬಿಳಿ ಹೂವಿನ ಗಿಡವೂ ಸಹ ಇರುತ್ತದೆ. ಹಾಗೂ ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರ ಅಮೃತ ಹಸ್ತದಿಂದ ಒಂದು ಬೇವಿನ ಸಸಿಯನ್ನು ನಿಂಬೆ ಸಸಿಯನ್ನು ನಡೆಸಲಾಗಿದ್ದು ಸಾಕಷ್ಟು ಕಾಯಿಗಳು ಬಿಟ್ಟಿರುವುದು ಸಹ ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಪ್ರಸ್ತುತ ನಮ್ಮ ಅಕ್ಕನ ಮಗನವರಾದಂತಹ ಶ್ರೀಯುತ ಡಾಕ್ಟರ್ ಕಾರ್ತಿಕ್ ಸಾಗರ್ ಅವರ ಅಮೃತ ಹಸ್ತದಿಂದ ಇಲ್ಲಿ ಒಂದು ದಾಸವಾಳದ ಗಿಡವನ್ನು ನಡೆಸಲಾಗಿದ್ದು ಪ್ರಸ್ತುತ ಸಾಕಷ್ಟು ಹೂವುಗಳು ಬಿಟ್ಟಿರುವುದನ್ನು ತಾವು ಗಮನಿಸಬಹುದಾಗಿರುತ್ತದೆ. ಹಾಗೆಯೇ ಮುಂದುವರಿದು ಭಕ್ತಾದಿಗಳು ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ಳಬೇಕೆಂದು ಮಗದೊಮ್ಮೆ ಮನವಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಹಾಗೂ ಈ ಹತ್ತಿ ಮರದ ಹಣ್ಣುಗಳ ಸುವಾಸನೆಯನ್ನು ಆಸ್ವಾದಿಸುತ್ತಾ ಪಾದಯಾತ್ರೆ ಕೈಗೊಳ್ಳುವುದು ಒಂದು ಅದೃಷ್ಟವೆಂದೇ ಭಾವಿಸುತ್ತೇವೆ. ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಗೆ ಅತಿ ಹೆಚ್ಚಿನ ಶಕ್ತಿ ಮತ್ತು ಬಲ ಬರುವಂತೆ ಇಲ್ಲಿ ಸಾಕಷ್ಟು ನವಗ್ರಹ ಸಸಿಗಳನ್ನು ನಡೆಸಲಾಗಿರುತ್ತದೆ. ಪ್ರಸ್ತುತ ಇಂದು ಅವು ವೃಕ್ಷಗಳಾಗಿ ಬೆಳೆದು ನಿಂತು ಹೂವು ಹಣ್ಣುಗಳನ್ನು ಬಿಡುತ್ತಿರುವುದನ್ನು ತಾವುಗಳೆಲ್ಲರೂ ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ಹಾಗೂ ಅಮ್ಮನವರ ಪಾದಾರ ಬಿಂದುಗಳಲ್ಲಿ ಬೇಡಿಕೊಳ್ಳುವುದೇನೆಂದರೆ ಯಾರೂ ಸಹ ಧಾರ್ಮಿಕ ಮನೋಭಾವಗಳಿಗೆ ಧಾರ್ಮಿಕ ಆಚರಣೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರುವವರಿಗೆ ಧರ್ಮದ ಉಳಿವನ್ನು ಕಾಪಾಡುತ್ತಾ ಬರುತ್ತಿರುವವರಿಗೆ ಯಾರೂ ಸಹ ನೋವುಂಟು ಮಾಡಬಾರದು. ಹಾಗೂ ಯಾರೂ ಸಹ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರುವಂಥ ಹಾಗೆ ನಡೆದುಕೊಳ್ಳಬಾರದೆಂದು ಈ ವಿಡಿಯೋ ಚಿತ್ರೀಕರಣದ ಮೂಲಕ 52ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಈ ಕ್ಷೇತ್ರದ ಅಮ್ಮನವರು ಈ ಕ್ಷೇತ್ರವನ್ನು ನಂಬಿ ಬಂದವರಿಗೆಲ್ಲರಿಗೂ ಸಹ ಅವರ ಕಷ್ಟಗಳನ್ನೆಲ್ಲವನ್ನು ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಈ 52ನೇ ಸುತ್ತಿನ ಪಾದಯಾತ್ರೆಯ 21ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ಜಗನ್ಮಾತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಶ್ರೀ ಪ್ರಿಯಾಪಟ್ಟಣದಮ್ಮ ಚಾಮುಂಡೇಶ್ವರಿ ತಾಯಿ ಶ್ರೀ ನಾಗದೇವತಾ ಅಮ್ಮನವರುಗಳಲ್ಲಿ ಬೇಡಿಕೊಳ್ಳುವುದೇನೆಂದರೆ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ ಈ ಕ್ಷೇತ್ರದ ಭಕ್ತಾದಿಗಳು ಹಾಗೂ ಈ ಊರಿನ ಗ್ರಾಮಸ್ಥರು
ಯಾರೇ ಆಗಲಿ ಧರ್ಮದ ಭಾವನೆಗಳಿಗೆ ಧಕ್ಕೆ ತರಬಾರದು, ಧಾರ್ಮಿಕ ವ್ಯಕ್ತಿಗಳ ಮನಸ್ಸುಗಳಿಗೆ ನೋವುಂಟು ಮಾಡಬಾರದು. ನಾವು ಗೀತಾಸಾರದ ಸಂದೇಶದಂತೆ ಅಮ್ಮನವರಗಳ ದೈವಾನುಗ್ರಹದ ಇಚ್ಛೆಯಂತೆಯೇ ಪ್ರಸ್ತುತ ಈ ಲೋಕದಲ್ಲಿ ಜೀವನವನ್ನು ನಡೆಸುತ್ತಾ ಮುನ್ನಡೆಸಿಕೊಂಡು ಹೋಗಬೇಕು ಅಷ್ಟೇ. ಎಲ್ಲರೂ ಸಹ ರಕ್ತ ಸಂಬಂಧಿಗಳೇ ಆಗಿರುತ್ತಾರೆ, ಎಲ್ಲರೂ ಸಹ ಸ್ನೇಹಿತರು ಬಂಧು ಬಳಗದವರೇ ಆಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಮನಸ್ಸಿಗೆ ನೋವುಂಟು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಯಾರೂ ಸಹ ಮಾಡಬಾರದು ಎಂದು ಪ್ರಸ್ತುತ ಈ 52ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರನ್ನು ಬೇಡಿಕೊಳ್ಳುತ್ತಾ, ಈ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಯಾವುದೇ ಮನಸ್ಸಿದ್ದರೂ ಸಹ ಅದು ಕ್ಷೇತ್ರದ ಆಚೆಗೆ ಸಮಾಪ್ತಿಯಾಗಲಿ. ಈ ಕ್ಷೇತ್ರದ ಸಪ್ತ ಮಾತೃಕೆಯರು, ನವಗ್ರಹ ವೃಕ್ಷ ಮಾತೆಯವರು ಹಾಗೂ ಈ ಕ್ಷೇತ್ರದ ಅಮ್ಮನವರು ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಂದು ಪ್ರಸ್ತುತ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ, ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲೆಂದು 52ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.